ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಭಾರತ ಹಿಂದೆಂದೂ ಕಾಣದ ಮಹಾಭಕುತಿಯ ಮಜ್ಜನ ಅದು. ಈ 45 ದಿನ ದೇಶದ ಎಷ್ಟೆಲ್ಲ ಹೆದ್ದಾರಿಗಳು, ಮುಖ್ಯ ಹಾದಿಗಳು, ಕಿರು ಹಾದಿಗಳು, ಕಾಲು ಹಾದಿಗಳು ಪ್ರಯಾಗ್ರಾಜ್ಗೆ ತಿರುಗಿತ್ತೋ ಲೆಕ್ಕವೇ ಇಲ್ಲ. ಮಹಾಕುಂಭಮೇಳಕ್ಕೆ ಸದ್ಯ ತೆರೆ ಬಿದ್ದಿದ್ದು, ಧೋ ಎಂದು ಸುರಿಯುತ್ತಿದ್ದ ಮಳೆ ಸಡನ್ ಆಗಿ ನಿಂತಂತಾಗಿದೆ. ಈ 45 ದಿನದಲ್ಲಿ ಸಾಕಷ್ಟು ದಾಖಲೆಗಳು ನಿರ್ಮಾಣವಾಗಿದೆ. ಅಂಕಿ ಸಂಖ್ಯೆಗಳ ಮೂಲಕ ಈ ದಾಖಲೆಗಳನ್ನ ಹೇಳ್ತೀವಿ. 2019ರಲ್ಲಿ 24 ಕೋಟಿ ಜನ ತ್ರಿವೇಣಿ ಸಂಗಮದಲ್ಲಿ ಮಿಂದೆತ್ತಿದ್ರು. ಈ ದಾಖಲೆಯನ್ನ 2025ರ ಕುಂಭಮೇಳ ಮುರಿದಿದೆ. ಅಮೆರಿಕಾದ ಜನಸಂಖ್ಯೆಯನ್ನೇ ಮೀರಿಸುವಷ್ಟು ಜನ, ಅಂದ್ರೆ ಬರೋಬ್ಬರಿ 66 ಕೋಟಿ ಮಂದಿ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಒಟ್ಟು 66 ಕೋಟಿ ಭಕ್ತರು ಭಾಗಿಯಾಗಿದ್ರು. ಅದರಲ್ಲಿ 9 ಲಕ್ಷ ಸಾಧು ಸಂತರಿದ್ರೆ 10 ಲಕ್ಷ ಕಲ್ಪವಾಸಿಗಳು ಭಾಗಿಯಾಗಿದ್ರು. 50 ಲಕ್ಷ ವಿದೇಶಿ ಪ್ರಜೆಗಳು, ನಿತ್ಯ 1.5 ಕೋಟಿ ಭಕ್ತರು ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆತ್ತಿದ್ದಾರೆ. ಇನ್ನು ಮಹಾಕುಂಭಮೇಳದಲ್ಲಿ ವ್ಯಾಪಾರ ವ್ಯವಹಾರ ಭಾರಿಯಾಗೇ ನಡೆದಿದೆ. ಆ ಮಹಾಕುಂಭಮೇಳಕ್ಕೆ ಉತ್ತರ ಪ್ರದೇಶ ಸರ್ಕಾರದಿಂದ 7,500 ಕೋಟಿ ವೆಚ್ಚ ಮಾಡಿತ್ತು. ಕೇಂದ್ರ ಸರ್ಕಾರ 2,100 ಕೋಟಿ ಅನುದಾನವನ್ನ ನೀಡಿತ್ತು. ಇಲ್ಲಿ 10 ಲಕ್ಷ ಮಂದಿಗೆ ತಾತ್ಕಾಲಿಕವಾಗಿ ಉದ್ಯೋಗವನ್ನ ಕೊಡಲಾಗಿತ್ತು. 8,000 ಮಳಿಗೆಗಳಲ್ಲಿ ವ್ಯಾಪಾರ ವಹಿವಾಟು ಪ್ರತಿದಿನ ನಡೀತಾ ಇತ್ತು. ಇನ್ನು ಕುಂಭಮೇಳಕ್ಕೆ ಬಂದ ಪ್ರತಿ ವ್ಯಕ್ತಿಯಿಂದ ಸರಾಸರಿ 5,000 ರೂಪಾಯಿ ಖರ್ಚಾಗಿದೆ ಅಂತ ಲೆಕ್ಕ ಹೇಳಲಾಗ್ತಾ ಇದೆ. ಒಟ್ಟು 3,000 ಕೋಟಿ ರೂಪಾಯಿ ವಹಿವಾಟು, ತೆರಿಗೆ ಮತ್ತು ಬಾಡಿಗೆ ಮೂಲಕ 25,000 ಕೋಟಿ ಆದಾಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹೋಟೆಲ್ ಉದ್ಯಮಗಳಿಗೆ ಒಟ್ಟು 40,000 ಕೋಟಿ ಆದಾಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಮೇಳದಲ್ಲಿದ್ದ ಆಹಾರ ಮಳಿಗೆಗಳಿಗೆ 20,000 ಕೋಟಿ ಆದಾಯ ಬಂದಿದ್ರೆ, ಪೂಜಾ ಸಾಮಗ್ರಿಗಳ ಮಾರಾಟ ಮಳಿಗೆಗಳಿಗೆ 20,000 ಕೋಟಿ ಆದಾಯ ಬಂದಿದ್ದಂತೆ. ಸಾರಿಗೆ ಮತ್ತು ಟೂರ್ ಗೈಡ್ಸ್, ಟ್ರಾವೆಲ್ಗಳಿಗೆ 20,000 ಕೋಟಿ ಆದಾಯ ಬಂದಿರೋ ಲೆಕ್ಕ ಹೇಳಲಾಗ್ತಾ ಇದೆ. ಇನ್ನು ಮಹಾಕುಂಭಮೇಳದಲ್ಲಿ ಒಂದಷ್ಟು ದಾಖಲೆಗಳಾಗಿದೆ. ಅದ್ಯಾವುದು ಅಂತ ನೋಡ್ತಾ ಹೋದ್ರೆ, 21,000 ಸ್ವಚ್ಛತಾ ಸೈನಿಕರು ಏಕಕಾಲದಲ್ಲಿ ಕುಂಭಮೇಳ ಪ್ರದೇಶವನ್ನ ಗುಡಿಸಿ ದಾಖಲೆ ನಿರ್ಮಿಸಿದ್ದಾರೆ. ಘಾಟ್ಗಳಲ್ಲಿ 329 ನೈರ್ಮಲ್ಯ ಕಾರ್ಯಕರ್ತರಿಂದ ಏಕಕಾಲದಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದೆ. ಅಷ್ಟೇ ಅಲ್ಲ, 550 ಶಟಲ್ ಬಸ್ಗಳನ್ನ ಓಡಿಸಿ ವಿಶ್ವ ದಾಖಲೆ ನಿರ್ಮಾಣ ಮಾಡಲಾಗಿದೆ. ಇನ್ನು 10,000 ಮಂದಿಯಿಂದ ಹಸ್ತಮುದ್ರೆಯನ್ನ ತೆಗೆದುಕೊಳ್ಳಲಾಗಿದೆ. ಕ್ಯಾನ್ವಾಸ್ ಮೂಡಿಸಿ ವಿಶ್ವ ದಾಖಲೆ ಮಾಡಲಾಗಿದೆ. ಇನ್ನು 45 ದಿನದಲ್ಲಿ 13,830 ರೈಲುಗಳು ಪ್ರಯಾಗ್ರಾಜ್ಗೆ ಸಂಚರಿಸಿದ್ದು, 30.2 ಕೋಟಿ ಜನ ಈ ರೈಲಿನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕುಂಭಮೇಳದಲ್ಲಿ ಆರೋಗ್ಯ ಸೇವೆಯೂ ಒದಗಿಸಲಾಗಿತ್ತು. 43 ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಪಾಲನೆ ಮಾಡಲಾಗಿದೆ. 6 ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ಕೊಡಲಾಗಿದೆ. 125 ಆಂಬ್ಯುಲೆನ್ಸ್ಗಳನ್ನ ಬಳಕೆ ಮಾಡಲಾಗಿದೆ. ಇನ್ನು ವಿಶೇಷ ಅನ್ನೋ ಹಾಗೆ 20 ಮಕ್ಕಳ ಜನನವಾಗಿದೆ. ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಲಾಗಿದೆ. 260 ರೋಗಿಗಳಿಗೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗಿದೆ. ಎಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿದ ಕುಂಭಮೇಳ ಅಂತ್ಯವಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.